ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಬಾಸು ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಪಾಯಿಂಟ್ಸ್ ಟೇಬಲ್ ಅಲ್ಲಿ ನಡೀತಾ ಇದೆ ಸಂಚಲನ. ಹೌದು, ನಿನ್ನೆ ಮ್ಯಾಚ್ ನ ಆಸ್ಟ್ರೇಲಿಯಾ ಸೋಲ್ತಾ ಇದ್ದಂಗೆನೆ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗಿದೆ. ಗ್ರೂಪ್ ಬಿ ಅಂತ ಬಂದಾಗ ಸೈಕ್ ಪಾಯಿಂಟ್ಸ್ ಟೇಬಲ್ ಕಾಣಿಸ್ತಾ ಇದೆ. 5 ಟೀಮ್ಗಳು ಆಲ್ರೆಡಿ ಕ್ವಾಲಿಫೈ ಆಗಿದಾವೆ. ಸೂಪರ್ ರೈಟ್ಸ್ಗೆ ಇನ್ನ 3 ಟೀಮು ವೈಟಿಂಗ್ ಗೇಮ್ ನ ಆಡ್ತಾ ಇದಾವೆ. ಯಾವ ಟೀಮು ಯಾವ ಪೊಸಿಷನ್ ಇದಾವೆ, ಕ್ವಾಲಿಫೈ ಆಗುವಂತ ಹಂತದಲ್ಲಿರೋರು ಯಾರು, ಸ್ವಲ್ಪ ಬ್ಯಾಕ್ ಫುಟಲ್ಲಿರೋರು ಯಾರೋ, ಫ್ರಂಟ್ ಫುಟಲ್ಲಿರೋರು ಯಾರೋ, ಎಲ್ಲ ಡೀಟೇಲ್ ಆಗಿ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಹಾಕೋಣ. ಹಂಗೆ ಒಂದೇ ಗಂಟೆ ಹೊಡೀರಿ, ಜೊತೆಗೆ ಲೈಕ್ ಕೊಟ್ಟಿಟ್ಟು ಏನಾಗಲ್ಲ. ಒಂದೇ ಸೊ ಓಕೆ, ಪಾಯಿಂಟ್ಸ್ ಟೇಬಲ್ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಕರೆಂಟ್ ಪಾಯಿಂಟ್ಸ್ ಟೇಬಲ್ ಆಫ್ಟರ್ ಆಸ್ಟ್ರೇಲಿಯಾಸ್ ಲಾಸ್ ಅಗೇನ್ಸ್ಟ್ ಶ್ರೀಲಂಕಾ. ಮೊದಲನೇ ಗ್ರೂಪ್ ವಿಚಾರಕ್ಕೆ ಬಂದ್ಬಿಡೋಣ. ಇಂಡಿಯಾ ಕ್ವಾಲಿಫೈ ಆಗಿದೆ, ಅದು ಗೊತ್ತಿರೋದು ಎಲ್ಲರಿಗೂ. ಪಾಕಿಸ್ತಾನ್ ಕ್ವಾಲಿಫೈ ಆಗಬೇಕು ಅಂದರೆ ನಮಿಬಿಯಾ ಅಗೇನ್ಸ್ಟ್ ಗೆಲ್ಲೇಬೇಕು. ನಮಿಬಿಯಾ ಒಂದು ಮ್ಯಾಚ್ ಗೆದ್ದಿಲ್ಲ. ನಮಿಬಿಯಾ ಏನಾದ್ರು ಪಾಕಿಸ್ತಾನ ಹೊಡೆದ್ಬಿಟ್ರು ಅಂತಂದ್ರೆ USA ಕ್ವಾಲಿಫೈ ಆಗ್ತಾರೆ ನಮ್ಮ ಗ್ರೂಪ್ ಇಂದ. USA ಕನ್ವಿನ್ಸಿಂಗ್ ಆಗಿ ಕಾಣಿಸಿದ್ರೆ ವಿತ್ ಬೆಟರ್ ರನ್ ರೇಟ್ ನ ಇಟ್ಕೊಂಡಿರೋದ್ರಿಂದ ಪಾಕಿಸ್ತಾನಿಗೆ ಮುಲಾಜೆ ಇಲ್ಲ, ಲಾಸ್ಟ್ ಮ್ಯಾಚ್ ನ ಗೆಲ್ಲೇಬೇಕು. ಬೇರೆ ವಿಧಿ ಅಂತೂ ಖಂಡಿತ ಇಲ್ವೇ ಇಲ್ಲ. ನಮಿಬಿಯಾ ಅಪ್ಸೈಡ್ ಗಿಪ್ಸೈಡ್ ಕೊಟ್ಟರು ಅಂದ್ರೆ ಪಾಕಿಸ್ತಾನದವ್ರಿಗೆ ಔಟ್ ಆಫ್ ದ ಟೂರ್ನಮೆಂಟ್ ಆಗಿ ಹೋಗ್ಬಿಡ್ತಾರೆ. ಬಟ್ ಇಲ್ಲ ಅಂತ ಅನ್ಸುತ್ತೆ, ಪಾಕಿಸ್ತಾನ ಕ್ವಾಲಿಫೈ ಆಗ್ತಾರೆ ಅಂತ ನನಗೇನೋ ಒಂದು ಗಟ್ ಫೀಲಿಂಗ್ ಅನ್ನಿಸ್ತಾ ಇದೆ. ನಮಿಬಿಯಾ ಅಪ್ಸೈಡ್ ಗಿಪ್ಸೈಡ್ ಕೊಡುವಂಥ ಟೀಮ್ ಥರ ಅಂತೂ ಕಾಣಿಸ್ತಾ ಇಲ್ಲ, 3 ಮ್ಯಾಚ್ನ ಸೋತಿರೋದ್ರಿಂದ. ಗ್ರೂಪ್ ಬಿ ಅಂತ ಬಂದಾಗ ಸೈಕ್ ಗ್ರೂಪ್ ಅಂತಂದ್ರೆ ಇದೇ ಗುರು. ಶ್ರೀಲಂಕಾ, ಜಿಂಬಾಬ್ವೆ, ಆಸ್ಟ್ರೇಲಿಯಾ. ಇವತ್ತಿನ ಮ್ಯಾಚ್ ಏನಿದೆ ಸಿಕ್ಕಾಪಟ್ಟೆ ಕ್ರೂಷಿಯಲ್ ಮ್ಯಾಚ್ ಆಗುತ್ತೆ. ಎರಡನೇ ಮ್ಯಾಚು ಜಿಂಬಾಬ್ವೆ ವರ್ಸಸ್ ಐರ್ಲೆಂಡ್ ಮ್ಯಾಚ್ ನಡೀತಾ ಇದೆ. ಆಸ್ಟ್ರೇಲಿಯಾದವರು ಕೂತ್ಕೊಂಡು ಈ ಮ್ಯಾಚ್ನ ನೋಡ್ತಾ ಇರ್ತಾರೆ. ಬೇಕು ಗುರು, ಅವರಿಗೆ ಸೋಲ್ಬೇಕು, ಅಲ್ಲಿ ಜಿಂಬಾಬ್ವೆ ಸೋಲ್ಬೇಕು, ಐರ್ಲೆಂಡ್ ಗೆಲ್ಬೇಕು. ಆ ಥರ ಆದಾಗ ಮಾತ್ರ ಅವರು ಕ್ವಾಲಿಫೈ ಆಗುವಂಥ ಸೀನು ಸ್ವಲ್ಪ ಮಟ್ಟಿಗೆ ಕಾಣಿಸ್ತದೆ. ನೋಡಿ ಆ ಥರ ಹೆಂಗಾಗುತ್ತೆ ಅಂತಂದರೆ, 4 ಮ್ಯಾಚ್ ಆಗ್ಬಿಟ್ಟು ಐರ್ಲೆಂಡು 2 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. ಆಸ್ಟ್ರೇಲಿಯಾ ಕೂಡ ನೆಕ್ಸ್ಟ್ ಮ್ಯಾಚ್ನ ಗೆಲ್ತವ್ರೆ, 4 ಮ್ಯಾಚ್ ಆಗ್ಬಿಟ್ಟು 2 ಮ್ಯಾಚ್ನ ಗೆದ್ದಂಗೆ ಆಗುತ್ತೆ. ಬಟ್ ಐರ್ಲೆಂಡ್ ಅವರು ಇಲ್ಲಿ ಹೆವಿ ಸ್ಟ್ರೈಕ್ಗಳಲ್ಲೇ ಗೆಲ್ಲಬೇಕು, ನೆಟ್ ರನ್ ರೇಟ್ ಹೆವಿ ಇಟ್ಕೊಂಡೇ ಗೆಲ್ಲಬೇಕು. ಇವತ್ತು ಜಿಂಬಾಬ್ವೆ ಅವರು ಹೆವಿ ರನ್ ರೇಟ್ ಇಂದ ಸೋಲ್ಬೇಕಾಗುತ್ತೆ. ನೆಕ್ಸ್ಟ್ ಮ್ಯಾಚ್ ಒಮಾನ್ ಮೇಲೆ ಇದೆಯಲ್ಲ ಆಸ್ಟ್ರೇಲಿಯಾಗೆ, ಆ ಮ್ಯಾಚ್ನ ಅದ್ದೂರಿಯಾಗಿ ಗೆಲ್ಲಬೇಕಾಗುತ್ತೆ. ಇವರು ಹೆವಿ ಅಂದರೆ ಹೆವಿ ರನ್ ರೇಟ್ನ ಇಟ್ಕೊಂಡು ಗೆಲ್ಲಬೇಕಾಗತ್ತೆ ಆಸ್ಟ್ರೇಲಿಯಾ. ಇನ್ ಕೇಸ್ ಇವತ್ತಿನ ಮ್ಯಾಚ್ನ ಏನಾದರೂ ಐರ್ಲೆಂಡ್ ಅವರು ಗೆದ್ರು ಅಂತಂದರೆ, ಸೊ ಇದು ಕ್ರೂಷಿಯಲ್ ಆಗಿರುತ್ತೆ. ಐರ್ಲೆಂಡ್ ಅವ್ರು ಕೊಡ್ಬೋದು ಅಂತಲೂ ಅನ್ಕೊಬೋದು, ಅಂದರೆ ಹೊಡಿಬೋದು ಅಂತಲೂ ಕೂಡ ಅನ್ಕೊಬೋದು ಜಿಂಬಾಬ್ವೆಗೆ. ಯಾಕಂತಂದರೆ ಎರಡೂ ಕೂಡ ಒಂಥರ ಕಾಂಟ್ರಾಸ್ಟಿಂಗ್ ಆಗಿರುವಂಥ ಟೀಮು, ಅದರಿಂದ ಫೈಟ್ ಇದೆ ಅಂತ ಅನ್ಕೊಬೋದು. ಅದೇ ನಾವು ನ್ಯೂಜಿಲ್ಯಾಂಡ್ ಮೇಲೆ ಇವ್ರು ಗೆಲ್ತಾರೆ, ಕೆನಡಾ ಗೆಲ್ತಾರೆ ಅಂತ ಅನ್ಕೊಳಕ್ಕಾಗತ್ತಾ? ಅದೆಲ್ಲ ಆಗೋದಿಲ್ಲ. ಜಿಂಬಾಬ್ವೆ ಮತ್ತು ಐರ್ಲೆಂಡ್ ಕಾಂಪಿಟೇಷನ್ ಇರುವಂಥ ಟೀಮು, ಏನು ಬೇಕಾದ್ರೂ ಆಗ್ಬೋದು ಅಂತ ಅನ್ಕೊಬೋದು. ಅದಕ್ಕೋಸ್ಕರ ಆಸ್ಟ್ರೇಲಿಯಾದವರು ಕ್ಲೋಸ್ ಆಗಿ ಗಮನಿಸ್ತಾ ಇರ್ತಾರೆ. ಇವತ್ತಿನ ಮ್ಯಾಚ್ನ ಸಿಕ್ಕಾಪಟ್ಟೆ ಒಂದು ಹ್ಯೂಜ್ ಮಾರ್ಜಿನಲ್ಲಿ ಗೆಲ್ಲಬೇಕು ಅಂತ ಅನ್ಕೊಂತ ಇರ್ತಾರೆ ಐರ್ಲೆಂಡ್ ಅವರು. ಯಾಕಂದರೆ ನೆಟ್ ರನ್ ರೇಟು ಕೂಡ ಇವ್ರದ್ದು ಕೊರಗಬೇಕು. ನೆಕ್ಸ್ಟ್ ಮ್ಯಾಚ್ ಇವರು ಐರ್ಲೆಂಡ್ ಅವ್ರದ್ದು ನೆಟ್ ರನ್ ರೇಟ್ನ ಬೀಟ್ ಮಾಡೋದ್ರ ಜೊತೆಗೆ ಜಿಂಬಾಬ್ವೆ ಅವರ ನೆಟ್ ರನ್ ರೇಟ್ನ ಬೀಟ್ ಮಾಡಬೇಕಾಗುತ್ತೆ ಒಮಾನ್ ಅಗೇನ್ಸ್ಟ್ ಆಗ್ಬಿಟ್ಟು. ಸಿಕ್ಕಾಪಟ್ಟೆ ಕ್ರೂಷಿಯಲ್ ಇವತ್ತಿನ ಮ್ಯಾಚ್ ಆಸ್ಟ್ರೇಲಿಯಾಗೆ. ಇವತ್ತೇನಾದರೂ ಜಿಂಬಾಬ್ವೆ ಗೆದ್ರು ಅಂತ ಅನ್ಕೊಳ್ಳಿ, ಕ್ವಾಲಿಫೈ ಸ್ಟ್ರೈಟ್ ಅವೇ ಆಗ್ಬಿಡ್ತಾರೆ. ನೋಡುವ ಅದೇನಾಗುತ್ತೆ ಅಂತ. ಇವತ್ತಿನ ಮ್ಯಾಚ್ ಜಿಂಬಾಬ್ವೆಗೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟು ಆಸ್ಟ್ರೇಲಿಯಾ ಜೊತೆಗೆ. ಆ್ಯಂಡ್ ಗ್ರೂಪ್ ಸಿ ಅಂತ ಬಂದಾಗ ವೆಸ್ಟ್ ಇಂಡೀಸ್ ಕ್ವಾಲಿಫೈ ಆಗಿದೆ, ಇಂಗ್ಲೆಂಡು ಕೂಡ ಕ್ವಾಲಿಫೈ ಆಗಿದೆ. ಇವತ್ತಿನ ಮ್ಯಾಚ್ ಏನಿದೆ ಸ್ಕಾಟ್ಲೆಂಡ್ ವರ್ಸಸ್ ಇಟಲಿ ಮ್ಯಾಚು, ಇದು ಡೆಡ್ ರಬ್ಬರ್ ಮ್ಯಾಚ್ ಆಗುತ್ತೆ. ಸ್ಕಾಟ್ಲೆಂಡ್ ಬಹುಶಃ ಗೆಲ್ಲುತ್ತೆ ಅಂತ ಕಾಣಿಸುತ್ತೆ. ಬಟ್ ಇಟಲಿ ಅವರು ಕೊಡ್ತಿರೋಂಥ ಕಾಂಪಿಟೇಷನ್ ನೋಡ್ತು ಅಂದರೆ ಇಲ್ಲ, ಫೈಟ್ ಇದ್ರೂ ಇರ್ಬೋದು ಅಂತ ಅನ್ನಿಸಿದೆ. ಯಾಕಂದರೆ ಇಂಗ್ಲೆಂಡ್ಗೂ ಕೂಡ ಫೈಟ್ ಕೊಟ್ಟರು, ಎಲ್ಲರಿಗೂ ಕೂಡ ಫೈಟ್ ಕೊಟ್ಟಿದ್ರಪ್ಪ. ಇಟಲಿ ಅವರು ಚೆನ್ನಾಗಿ ನಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ನೇಪಾಳ್ ಒಂದು ಮ್ಯಾಚ್ನು ಕೂಡ ಗೆಲ್ಲೋದಕ್ಕಾಗೋದಿಲ್ಲ. ಎಕ್ಸ್ಪೆಕ್ಟೇಷನು ಟೂರ್ನಮೆಂಟ್ಗೆ ನಮ್ಮ ಮುಂಚೆ ಸಿಕ್ಕಾಪಟ್ಟೆ ಇತ್ತು, ಬಟ್ ಒಂದು ಮ್ಯಾಚ್ನು ಕೂಡ ಕನ್ವರ್ಟ್ ಮಾಡೋದಕ್ಕಾಗಿಲ್ಲ. ಸೊ ಓಕೆ, ಗ್ರೂಪ್ ಡಿ ಅಂತ ಬಂದಾಗ ಸೌತ್ ಆಫ್ರಿಕಾ ಕ್ವಾಲಿಫೈ ಆಗಿದೆ ಆ್ಯಂಡ್ ನ್ಯೂಜಿಲ್ಯಾಂಡ್ ಕ್ವಾಲಿಫೈ ಆಗುತ್ತೆ. ಕೆನಡಾ ಅಗೇನ್ಸ್ಟ್ ಅವ್ರಿಗೆ ಮ್ಯಾಚ್ ಇದೆ. ಸೊ ಕ್ಲಿಯರ್ ಕಟ್ ಕ್ಲಾರಿಟಿ ಇದೆ ಯಾವ ಟೀಮ್ಗಳು ಕ್ವಾಲಿಫೈ ಆಗ್ತಾರೆ ಅಂತ. ಬಟ್ ಗ್ರೂಪ್ ಬಿ ವಿಚಾರಕ್ಕೆ ಬಂತು ಹೋದಾಗ ಸೈಕ್ ಆಗ್ತಾ ಇದೆ. ಬಟ್ ನೋಡ್ತು ಅಂತಂದಾಗ ಇಂಡಿಯಾ ಮತ್ತು ಪಾಕಿಸ್ತಾನ ಕ್ವಾಲಿಫೈ ಆಗುತ್ತೆ ಗ್ರೂಪ್ ಎ ಇಂದ. ಗ್ರೂಪ್ ಬಿ ಇಂದ ಶ್ರೀಲಂಕಾ ಮತ್ತು ಜಿಂಬಾಬ್ವೆ ಕ್ವಾಲಿಫೈ ಆಗುತ್ತೆ ಅಂತ ಒಂದು ಸ್ಟ್ರಾಂಗ್ ಫೀಲ್ ಬರ್ತಾ ಇದೆ ನನಗೆ. ಆಸ್ಟ್ರೇಲಿಯಾ ಮನೆಗೆ ಹೋಗ್ತಾರೆ ಅಂತ. ಆ್ಯಂಡ್ ಗ್ರೂಪ್ ಸಿ ಅಂತ ಬಂದಾಗ ಆಲ್ರೆಡಿ ವೆಸ್ಟ್ ಇಂಡೀಸ್ ಮತ್ತು ಇಂಗ್ಲೆಂಡ್ ಕ್ವಾಲಿಫೈ ಆಗಿದ್ದಾರೆ. ಆ್ಯಂಡ್ ಗ್ರೂಪ್ ಡಿ ಅಂತ ಬಂದಾಗ ಸೌತ್ ಆಫ್ರಿಕಾ ಮತ್ತು ನ್ಯೂಜಿಲ್ಯಾಂಡ್ ಕ್ವಾಲಿಫೈ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಸೊ ಇನ್ನೂ 3 ನೇಷನ್ಗಳು ಕ್ವಾಲಿಫೈ ಆಗಬೇಕು. ಬಟ್ ಆದ್ರೂ ಕೂಡ ನನಗೆ ಫೀಲ್ ಬರ್ತಾ ಇರೋ ಪ್ರಕಾರ ಹೇಳ್ತಾ ಇದ್ದೀನಿ, ಇವರು ಕ್ವಾಲಿಫೈ ಆಗ್ತಾರೆ ಅಂತ. ನಿಮ್ಮ ಗಟ್ ಫೀಲಿಂಗು ಕೂಡ ಅದೇ ಇರುತ್ತೆ. ಇಲ್ಲೇನಾದ್ರು ಅನಿಸ್ತಾ ಇದೆಯಾ ನಿಮಗೆ ಆಸ್ಟ್ರೇಲಿಯಾದವರು ಕ್ವಾಲಿಫೈ ಆಗ್ತಾರೆ ಅಂತ? ಅನ್ಬಿಲಿಯಬಲ್ ಮಿರಾಕಲ್ಸ್ ಆಗಬೇಕಷ್ಟೇ ಆಸ್ಟ್ರೇಲಿಯಾದವ್ರು ಕ್ವಾಲಿಫೈ ಆಗಬೇಕು ಅಂತ ಅಂದಾಗ. ಇವತ್ತಿನ ಮ್ಯಾಚು ಸಿಕ್ಕಾಪಟ್ಟೆ ಫೋಕಸ್ಡ್ ಆಗಿರುತ್ತೆ. ಎರಡನೇ ಮ್ಯಾಚು ನೋಡೋಣ ಅದು ಹೆಂಗಿರುತ್ತೆ ಅಂತ. ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ನಿಮ್ಮ ಅನಿಸಿಕೆ ಪ್ರಕಾರ ಇನ್ನು 3 ಟೀಮು ಯಾವುದಾದ್ರು ಕ್ವಾಲಿಫೈ ಆಗ್ಬೋದು ಅಂತ.